ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ನಾನು ಅನಾನಸ್ಸಿನ ಒಂದು ಸ್ಮೂತಿನ ಹೇಗೆ ಮಾಡೋದನ್ನೋದನ್ನು ಹೇಳ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಇದಕ್ಕೆ ಬೇಕಾಗಿರೋದು ಅನಾನಸ್ಸು ಮತ್ತು ನೆನೆಸಿರೋ ಚಿಯಾ ಸೀಡ್ಸ್ 1 ಸ್ಪೂನು ಮತ್ತು ಸಣ್ಣ ಶುಂಠಿ. ಇದು ವೆಯ್ಟ್ ಲಾಸಿಗೆ ಮಾಡೋದ್ರಿಂದಾಗಿ ಇದಕ್ಕೆ ನಾನು ಶುಗರ್ ಏನೂ ಆ್ಯಡ್ ಮಾಡಿಲ್ಲ. ನೀವು ಹಾಗೆ ಶುಗರ್ ಬೇಕಾದ ಸ್ವೀಟ್ನೆಸ್ ಬೇಕು ಅಂದವರು ನೀವು ಹಾಕೋಬೋದು, ಅಥವಾ ಸ್ವೀಟಿಗೆ ಬೇಕಾದ್ರೆ ಖರ್ಜೂರ ಕೂಡ ಇದ್ರ ಜೊತೆ ಬಳಸ್ಕೋಬೋದು ಸ್ನೇಹಿತರೆ. ಯಾಕಂದರೆ ಖರ್ಜೂರದ್ದು ಒಂದು ಟೇಸ್ಟ್ ಇರುತ್ತೆ, ಬಟ್ ಸ್ವೀಟ್ನೆಸ್ಸು ಅದರದ್ದು ಸ್ವಲ್ಪ ಸಿಗುತ್ತೆ ನಿಮಗೆ. ಹಾಗಾಗಿ ಒಂದು 4 ಖರ್ಜೂರನ ಬಳಸ್ಕೋಬೋದು. ಇಲ್ಲ ಅಂದರೆ ನೀವು ಹೀಗೆ ಮಾಡ್ಕೊಂಡು, ಇದು ಸ್ವೀಟಾಗಿದೆ ಹಾಗಾಗಿ ಇದನ್ನೇ ಮಾಡ್ಕೊಂಡು ಕುಡಿಬೋದು. ನೋಡಿ ಸ್ನೇಹಿತರೆ, ಇದರಲ್ಲಿ ನಾನು ಈಗ ಅನಾನಸ್ ತಗೊಂಡಿದ್ದೇನೆ ಮತ್ತು ಚಿಯಾ ಸೀಡ್ಸ್ ತಗೊಂಡಿದ್ದೇನೆ, ಸ್ವಲ್ಪ ಶುಂಠಿ ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಬರೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ನಾನು ರುಬ್ಕೊಂಡು ಬಂದಿದ್ದೇನೆ. ಹಾಗೆ ಇದನ್ನು ನಾವು ಒಂದು ಚೆನ್ನಾಗಿರೋ ಒಂದು ಗ್ಲಾಸಿಗೆ ಹಾಕೋಣ. ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಕಾಣ್ತಿದೆ. ನೀವು ಕೂಡ ಮಾಡಿ, ಹಾಗೆ ಹೇಗೆ ಬಂತು ಅಂತ ತಿಳಿಸಿ. ಮತ್ತು ಹಾಲನ್ನು ಕೂಡ ಬೇಕಾದರೆ ನೀವು ಬಳಸ್ಕೋಬಹುದು. ಹಾಲು ಹಾಕೋದ್ರಿಂದ ಕೂಡ ಸ್ವಲ್ಪ ಸ್ವೀಟು ಬರುತ್ತೆ, ಟೇಸ್ಟು ಕೂಡ ಬರುತ್ತೆ. ಹಾಗಾಗಿ ಹಾಲು ಕೂಡ ನೀವು ಬಳಸ್ಕೋಬೋದು. ನೋಡಿ, ನೀವು ಕೂಡ ಮಾಡಿ. ಈ ಸ್ಮೂತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಹೆಲ್ದಿ ಫುಡ್ ವಿತ್ ಗೀತಾಂಜಲಿ.